ಜಾಲಿ 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 ಎಲ್ಲ ಜಾಲಿ. ಈಗ ಮುಂಚೆ ಎಲ್ಲ ನಿಮ್ಮ ಮನೆಯವರು ಫ್ರೆಂಡ್ಸ್ ಎಲ್ಲ ತಮ್ಮನ್ನ ಬೇರೆ ಥರನೇ ನೋಡಿರ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಥರ, ಒಬ್ಬ ಒಳ್ಳೆ ಸ್ನೇಹಿತನ ಥರ ನೋಡಿರ್ತಾರೆ. ತಾವು ಸಿನಿಮಾದಲ್ಲಿ ಗುರುತಿಸ್ಕೊಂತೀರಾ? ಮೊದಲನೇ ಸಲ ದೊಡ್ಡ ಸ್ಕ್ರೀನು, ಶಿವಣ್ಣ ಜೊತೆ ಸ್ಕ್ರೀನ್ ಶೇರಿಂಗು, ಫ್ರೆಂಡ್ಸ್ ಎಲ್ಲ ಯಾವ ಥರ ರೆಸ್ಪಾಂಡ್ ಮಾಡಿದ್ರು, ಹೆಂಗಿತ್ತು ಸರ್ ಅದು? ಸರ್ ನಮ್ಮ ಫ್ರೆಂಡ್ಸು ನಮ್ಮ ಸುತ್ತಲಿರೋರು ಯಾವಾಗಲೂ ನನ್ನ ಫಿಲ್ಮ್ ಆ್ಯಕ್ಟರ್ ಥರ ನೋಡಲ್ಲ. ಈಗ ಯಾವಾಗಲೂ ನಾವು ಜಾಲಿಯಾಗಿರುತ್ತೆ. ಆವಾಗಲೇ ಹೇಳಲ್ಲ ಸರ್, ಯಾವಾಗಲೂ ನಾನು ಜಾಲಿಯಾಗಿರೋದು. ನನ್ನ ಕ್ಯಾರೆಕ್ಟ್ರೇ ಹಂಗೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಹತ್ರ ಒಂದೇ ಐಕಳಾಗೆ ಪಳಗೋದು ನಾನು. ಅವ್ರು ದೊಡ್ಡವರು, ನಮ್ಮ ಚಿಕ್ಕ ಹುಡುಗರು, ಇನ್ನು ಬೇವಬಾಧನೇ ಇಲ್ಲ. ಎಲ್ಲರ ಹತ್ರನೂ ಸೋಷಿಯಲ್ ಆಗಿ ಹಂಗೆ ಪಳಗೋದು ನಾನು. ಓಕೆ, ಈಗ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ತಮಗೆ? ಶಿವಣ್ಣ ಜೊತೆಲಿ ಆ ಟಗರು ಬಂದು ಟಗರು ಸಾಂಗ್ಗೆ ಓಡಿಸೋದು, ಓಡ್ತಾನೇ ಇರಬೇಕು, ಓಡ್ತಾನೆ ಇರಬೇಕು. ನಾವು ಏನೋ ಚಿಕ್ಕ ಹುಡುಗರು ಓಡ್ಬಿಡ್ತೀವಿ. ಶಿವಣ್ಣ ಹೆಂಗ್ ಓಡ್ತಾರೆ, ಅವ್ರು ಓಡ್ತಾ ಇದ್ದಾರೆ, ನಮ್ಮ ಕೈಲಿ ಓಡಾಕಾಗ್ತದೆ. ಅಷ್ಟು ಎನರ್ಜಿ. ಅವ್ರು ನೋಡಿದ್ರೆ ನಮಗೆ ಸಾಕು, ಎಷ್ಟು ಎನರ್ಜಿ, ಏನಪ್ಪ ಹಿಂಗ್ ಓಡ್ತಾರೆ ಅಂತ. ಅವ್ರು ನೋಡಿ ನಮಗೂ ಎನರ್ಜಿ ಬಂದು ನಾವು ಓಡಕ್ಕೆ ಶುರು ಮಾಡಿದ್ವಿ. ರಾತ್ರಿ ಎಲ್ಲ ಕಾಲು ನೋವು, ಕಾಲು ಎರಡು ಕಾಲು ಮಾರನೇ ದಿವಸ ನಡೆಯೋಕ್ಕಾಗಲಿಲ್ಲ. ತಿರ್ಗಾ ಶೂಟಿಂಗು ಏನು ಮಾಡ್ಬೇಕು, ಬರಲೇಬೇಕು, ಹಂಗೆಲ್ಲ ಮಾಡಿದ್ ಸರ್. ಅವರು ಒಂದು ಅವ್ರ ಜೊತೆಲಿ ಮಾಡೋದು ಏನಂದ್ರೆ ಎನರ್ಜಿ. ಅವ್ರು ನೋಡಿದ್ರೆ ಎನರ್ಜಿ, ಅವ್ರ ಜೊತೆಲಿ ಪಿಕ್ಚರ್ ಮಾಡೋದು ಇನ್ನೂ ಎನರ್ಜಿ. ಈಗ ಒಟ್ಟು ಎಷ್ಟು 3 ಸಿನಿಮಾ ಆಯ್ತಾ ಸರ್ ನಿಮ್ದು? 3 ಬ್ಲಾಕ್ ಬಸ್ಟರ್. 3 ಸೂಪರ್ ಹಿಟ್. ಟಗರು, ಎರಡನೇದು ಸಲಗ ಸೂಪರ್ ಡೂಪರ್ ಹಿಟ್ಟು. ಭೀಮಾ ಹೇಳಲೇಬೇಕಾಗಿಲ್ಲ, ಅಷ್ಟು ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಯ್ತು. ಓಕೆ, ಅಪ್ಪಾಜಿ ಅವ್ರ ಸಿನಿಮಾ ನೋಡಿದ್ರ ಸರ್? ಅದು ನಿಮ್ಮ ತಂದೆಯವರು ನಿಮ್ಮ ಆ್ಯಕ್ಟ್ ಮಾಡಿರೋದು? ಇಲ್ಲ, ಅವಾಗ ಇಲ್ವಲ್ಲ, ಇರಲಿಲ್ಲ ಆಗ್ಲಾ? ಟಗರು ಟೈಮಲ್ಲಿ ಇದ್ದಿಲ್ಲ. ಓಕೆ, ಇದ್ದಿದ್ರೆ ಭಾಳ ಸಂತೋಷ ಪಟ್ಟಿರೋರು ಅನ್ಸುತ್ತೆ. ನಾನು ಭಾಳಷ್ಟು ಸಾರಿ ನೋಡಿದ್ದೀನಿ ಸರ್, ನೀವು ಬೇರೆ ಬೇರೆ ಸಂದರ್ಶನದಲ್ಲೂ ಅಷ್ಟೇ, ನಮ್ಮಲ್ಲೂ ಮಾತನಾಡುವಾಗ ಹೇಳಿದ್ರಿ ನಮ್ಮ ತಂದೆಯವರ ಹೆಸರನ್ನ ನೀವು ತೊಗೊಳ್ತೀರಾ. ಯಾಕೆ ನಿಮ್ಮ ತಂದೆಯವರು ಅಷ್ಟು ಸ್ಪೆಷಲ್ ಅಂತ ತಮ್ಗೆ ಅನ್ಸುತ್ತೆ ಅಂತ? ನಮ್ಮ ತಂದೆ ಅಂದರೆ ಜನ್ಮ ಕೊಟ್ಟವರಲ್ಲ ಸರ್, ಅವ್ರು ಯಾವ ಥರ ಸ್ಪೆಷಲ್, ಏನು ನೀವು ಹಂಗೆ ಕೇಳ್ಬಿಟ್ರೆ ಹಿಂಗೆ ಅಲ್ಲ, ತಮಗೆ ಸ್ವಲ್ಪ ಬೇರೆಯವ್ರಿಗಿಂತ ಅಗಾಧವಾದ ಅಭಿಮಾನ ಇದೆ ಅಲ್ಲ? ತಂದೆ ತಾಯಿನ ದೇವ್ರು ದೊಡ್ಡದು ಯಾವ ದೇವ್ರು ಇದ್ದಾರೆ? ಖಂಡಿತ ಇಲ್ಲ, ಅವರೇ ಫಸ್ಟ್ ದೇವ್ರು. ಅವ್ರು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಅದಕ್ಕೆ ಸರ್ ಅವರು, ಯಾಕಂದರೆ ನಮ್ಮ ಲೈಫಲ್ಲಿ ನಮ್ಮ ಜನ್ಮ ಕೊಟ್ಟದ್ದು ಮಾತ್ರ ಇಲ್ಲ, ಅವ್ರು ಮಾಡಿರೋದು ಒಂದೊಂದು ಹೇಳ್ಕೊಂಡು ಹೋದ್ರೆ ಲಿಸ್ಟ್ ಇದೆ. ಅಷ್ಟು ಮಾಡವ್ರೆ ನಮಗೆ. ನಾವು 5 ಜನ ಅಕ್ಕ ತಂಗಿ ಅಂದ್ರೆ 2, ತಮ್ಮಂದ್ರೆ 2. ನಾವು ನಮ್ಮ 5 ಜನಗೂ ಇವಾಗಲೂ ಇವತ್ತಿಗೂ ನಮ್ಮ ಮನೇಲಿ ಯಾರಲ್ಲಿ ಮನೇಲಿ ರೇಷನ್ ಇಲ್ವ ರೇಷನ್ ಕೊಡಿಸ್ತಾರೆ. ಅವರೇ ಗಾಡಿಯಲ್ಲಿ ಎತ್ಕೊಂಡು 2 ವೀಲರಲ್ಲಿ ಅಕ್ಕಿ ಏನೇನು ಬೇಕೆಲ್ಲ ಎತ್ಕೊಂಡು ಬಂದು ಕೊಡ್ತಾರೆ. ಆ ಥರ ಸಾಕ್ತಾರೆ ಸರ್. ಇವಾಗ ಕೂಡ ಕೊರೋನಾ ಟೈಮಲ್ಲಿ ಯಾರು ಹೊರಗಡೆ ಹೋಗ್ಬೋದು, ಅವು ವಯಸ್ಸಾಗಿ ಅವರೇ ರೇಷನ್ಗಳು ತಗೊಂಡು ಬಂದು ಎಲ್ಲರ ಮನೆಗೆ ಹಾಕಿರೋರು. ಇನ್ನು ನಮಗೆ 5 ಜನಕ್ಕೂ 20-30 ಮನೆ ಮಾಡಿ 4 ಫ್ಲೋರ್ ಕಟ್ಟಿ ಅದ್ರಲ್ಲಿ ಬಾಡಿಗೆ ಮಾಡ್ಕೊಂಡು ತಿನ್ರ ಅಂತ ಎಲ್ಲ ಇದು ಮಾಡಿಕೊಟ್ಟವ್ರೆ. ಅಂಥ ತಂದೆ ತಾಯಿನ ನಾವು ಮಾತಾಡ್ತಿದ್ದೆ ದೇವ್ರ ಸಂಸ್ಥಾನ. ನೀವು ಹೇಳಿ, ಅದಕ್ಕೆ ಅವ್ರನ್ನ ನಮ್ಮ ತಂದೆ ತಾಯಿ ಬಗ್ಗೆ ಅಷ್ಟು ಇದಾಗಿ ಮಾತಾಡೋದು ನಾವು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೂ ಏನೋ ಒಂದು ಕ್ಲೂ ಇತ್ತು ಅಂತ ಕಾಣುತ್ತೆ. ಒಬ್ಬ ಸೂಪರ್ ಸ್ಟಾರ್ ಕೈ ತೊಗೊಂಡೋಗಿ ನಿಮ್ಮನ್ನ ಹಾಕ್ಬಿಟ್ಟಿದ್ರು. ಇವತ್ತು ಅದೇ ಒಂದು ಲೆವೆಲ್ಗೆ ಹೆಸರುಗಳು ಹೋಗ್ತಾ ಇದೆ. ಈಗ ಒಂದ್ ಕಡೆ ಯಾವ್ದೋ ಟಗರು ಸಿನಿಮಾ ಆಯ್ತು ಶಿವಣ್ಣನ ಜೊತೆ, ಅದಾಯ್ತಾ ಇರಂಗೆ ಮತ್ತೊಂದು ಬಹಳ ದೊಡ್ಡ ಆಫರ್ ತಮಗೆ ಸಿಗುತ್ತೆ ಸಲಗಾ ಚಿತ್ರದಲ್ಲಿ, ಅದು ಕೂಡ ದುನಿಯಾ ವಿಜಯ್ ಅವ್ರ ಜೊತೆ. ಆ ಒಂದು ಪ್ರೋಸೆಸ್ ಹೆಂಗ್ ಸ್ಟಾರ್ಟ್ ಆಯ್ತು ಸರ್ ತಮ್ಮದು? ಸರ್, ನಾನು ಸಲಗಾ ಪಿಕ್ಚರ್ ಹೆಂಗ್ ಸಿಕ್ತಂದ್ರೆ, ಫಸ್ಟ್ ಪಿಕ್ಚರು ಶ್ರೀಕಾಂತ್ ಸಾರು ಮತ್ತೆ ನಾಗಿ ಸಾರು ನಮ್ಮ ಕ್ಲೋಸ್ ಆಗಿತ್ತು ಟಗರು ಪಿಕ್ಚರಲ್ಲಿ. ಅದೇ ಅವರೇ ಪ್ರೊಡ್ಯೂಸರು, ಶ್ರೀಕಾಂತ್ ಸರೇ ಪ್ರೊಡ್ಯೂಸರು ಯಾವುದಕ್ಕೆ, ಸಲಗಾಗೆ. ಅವಾಗ ವಿಜಯ್ ಸರ್ಗೆ ನನ್ನ ಇವರೇ ಪರಿಚಯ ಮಾಡಿದ್ದು. ಶ್ರೀಕಾಂತ್ ಸರ್, ನಾಗಿ ಸರೇ ನಮಗೆ ಯಾರ ಹತ್ರ, ವಿಜಯ್ ಸರ್ ಹತ್ರ ಪರಿಚಯ ಮಾಡಿದ್ದು ಅವರೇ. ವಿಜಯ್ ಸರ್ ಅವಾಗಿಂದ ನಮಗೆ ಪರಿಚಯ ಆಗಿರೋದು. ಅವಾಗ ಸಲಗಾದಲ್ಲಿ ಕ್ಯಾರೆಕ್ಟರ್ಸ್ ಕೊಟ್ಟರು. ಅಲ್ಲಿ ಏನು ಪಾತ್ರ ಮಾಡಿದ್ದು ಸರ್ ತಾವು? ವಿಜಯ್ ಸರ್ ಜೊತೆಲಿ ಇರೋ ಫ್ರೆಂಡ್ಸ್ ರೋಲ್. 5 ಜನ ಇರ್ತೀವಿ, 5 ಜನ ನಾನು ಒಬ್ಬ. ಓಕೆ, ಜಾಲಿ 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 ಎಲ್ಲ ಜಾಲಿ.